अथनी व कागवाड येथे कोयना धरणातून पाणी सोडलं गेलं तर अडचण निर्माण होऊ शकते। त्यामुळे येथील नागरिकांनी सुरक्षित ठिकाणी जावं असं जिल्हाधिकारी मोहम्मद रोशन यांनी सांगितलं। बुधवारी गोकाक तालुक्यातील लोलसूर पूल पाहणी केल्यानंतर ते पत्रकारांशी बोलत होते। त्यांनी सांगितले की हिडकल धरणातून 36 क्युसेक्स पाणी सोडण्यात आले। गोकाक शहरातील 220 घरांना यामुळे अडचण झाली आहे। सर्वांना स्थलांतरित करण्यात येणार आहे। तात्पुरते काळजी केंद्र सुरू करण्यात आले असल्याची माहिती त्यांनी दिली। ಪರಿಹಾರ ಮಾಡೋದು ಆಯ್ತು। ಜನ ಕೇಳುವಂತ ಒಂದು ಶಾಶ್ವತ ಪರಿಹಾರ ಸೇತುವೆಗಳ ಮಟ್ಟವನ್ನು ಎತ್ತರಿಸುವಂತದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗ್ಲೇನೇ ಇಲ್ಲ। ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ। ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದಾವೆ ಅದರದ್ದು ಒಂದು ಪಟ್ಟಿ ರೆಡಿ ಮಾಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೆ ನಾವು ಮುಟ್ಟಿಸಿದೀವಿ। ಅದರಿಂದ ನಮ್ಮ ಜಿಲ್ಲೆಗೆ ಈ ಕೆಪಾಸಿಟಿ ಬಿಲ್ಡಿಂಗ್ ಫಂಡ್ ಅಂತ ಏನು ಫಂಡ್ ಇದೆ ಅದರ ಅಡಿಯಲ್ಲಿ ನಮಗೆ 11 crore rupees ಸ್ಯಾಂಕ್ಷನ್ ಮಾಡಿದ್ದಾರೆ। ಅದರಲ್ಲಿ ನಾವು 4 ಮೇಜರ್ ಬ್ರಿಡ್ಜಸ್ ಮಾಡ್ಕೊಳ್ತಾ ಇದೀವಿ। ಈ ವರ್ಷ ಲೋಲ್ಸೂರ್ ಬ್ರಿಡ್ಜ್ ಆ ಫಂಡ್ ಅಲ್ಲಿನೂ ನಾವು ಕೇಳ್ತೀವಿ, ಹಾಗೂ ನಮ್ಮ PWD ಮಿನಿಸ್ಟರ್ ಸಾಹೇಬ್ರ ಜೊತೆ ಮಾತಾಡ್ಕೊಂಡು PWD ಫಂಡ್ ಇಂದನೂ ಕೇಳ್ತೀವಿ। ನನಗೆ ನಂಬಿಕೆ ಇದೆ ಈ ವರ್ಷ ನಾವು ಈ ಫಂಡ್ ಅನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದೀವಿ ಅಂದ್ರೆ ಮಳೆ ಮುಗಿದಿದ ನಂತರ ಒಂದು ಹೊಸ ಬ್ರಿಡ್ಜ್ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ। ಇದೇ ರೀತಿಯ ಕೆಲಸ ಬೇರೆ ತಾಲೂಕುಗಳಲ್ಲಿ ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ ಗಳಲ್ಲಿ ನಾವು ಮಾಡ್ತಾ ಬಂದಿದೀವಿ। ಈ ವರ್ಷ ನಾವು ಮಾಡ್ತೀವಿ। ಆಮೇಲೆ ಒಂದು 200 ಮನೆಗಳಿಗೆ ಸಂಕಷ್ಟ ಎದುರಾಗಿದೆ ಅಂತ ನೀವು ಹೇಳಿದ್ರಿ। ಪ್ರತಿ ವರ್ಷ ಕೂಡ 200 ಇಂದ 300 ಮನೆಗಳಿಗೆ ಸಂಕಷ್ಟ ಆಗೇ ಆಗುತ್ತೆ। ಅವರು ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೋದು ನದಿ ನೀರು ಇಳಿದ ಮೇಲೆ। ಆದ್ರೆ ಅವ್ರ ಓದಿನ ದಾಖಲೆಗಳು, ಬ್ಯಾಂಕಿನ ದಾಖಲೆಗಳು ಎಲ್ಲವೂ ನಾಶ ಆಗ್ತವೆ ಅಂತ ಹೇಳಿ ಲಾಸ್ಟ್ ಇಯರ್ ನೀವು ಬಂದಾಗ್ಲೇ ಅವ್ರು ಅರಳು ತೋಡ್ಕೊಂಡಿದ್ರು। ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದ್ರು, ಅದಂತೂ ಇನ್ನೂವರೆಗೂ ಆಗ್ಲೇನಿಲ್ಲ। ಪ್ರಾಥಮಿಕ ಹಂತದಲ್ಲೂ ಕೂಡ ಇಲ್ಲ ಸರ್ ಅದು। ಕರೆಕ್ಟ್, ಅದು ಇನ್ನೂ ನಾವು ಅದನ್ನ ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ ಇಟ್ಕೊಂಡಿದೀವಿ। ಈ ವರ್ಷ ನಾನು ನಮ್ಮ ಮಾಧ್ಯಮದ ಸಮಿತ್ರರಿಗೆ ಭರವಸೆಯನ್ನು ನೀಡ್ತಾ ಇದ್ದೀನಿ। ನಾನು ತಹಶೀಲ್ದಾರ್ ಅವರು, ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ನಮ್ಮ ಮೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ, ಜೊತೆನಲ್ಲಿ ಕುಂಬಾರ್ ಗಲ್ಲಿ ಅಂತ ಇಲ್ಲಿ ಏರಿಯಾಸ್ ಇದಾವೆ। ಸೊ ಅಲ್ಲಿ ತೊಂದರೆ ಆಗುತ್ತೆ। ಇವರಿಗೆ ನಾವು ಏನಾದ್ರೂ ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಜೊತೆನಲ್ಲಿ CO ವರ್ಗೂ ಇದರ ಬಗ್ಗೆ ಗೊತ್ತಿದೆ। ಬೇರೆ ಕಡೆ ನಾವು ಜಾಗ ಹುಡುಕಿ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ ನೋಡೋಣ। ಜೊತೆನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಡಿಜಿಟಲೀಕರಣ ಮಾಡ್ಲಿಕ್ಕೆ ಆಗುತ್ತೇನೋ ನೋಡೋಣ। ಸೊ ಯಾವ್ದಾದ್ರು ಡಾಕ್ಯುಮೆಂಟ್ ಇದೆ ಅಂದ್ರೆ ಗವರ್ಮೆಂಟ್ ಸೈಡ್ ಇಂದಾನೆ ನಾವು ಡಿಜಿಟಲೀಕರಣ ಮಾಡಿ ಕೊಟ್ಟಿದೀವಿ ಅಂದ್ರೆ ಅವರಿಗೆ ಅದು ಸ್ವಲ್ಪ ಅನುಕೂಲ ಆಗಬಹುದು। ಈ ವರ್ಷ ನಾನು ನನ್ನ ಸಾಯಶಕ್ತಿ ಪ್ರಯಾಸ ಮಾಡ್ತೀನಿ। ಎಲ್ಲ ಜನಪ್ರತಿನಿಧಿಗಳು, ಎಲ್ಲ अधिकारीಗಳು ನನ್ನ ಜೊತೆ ಇದರಲ್ಲಿ ಇರ್ತಾರೆ। पावसाचं प्रमाण कमी झालंय, मात्र प्रत्येक धरण जलाशय भरून वाहत आहेत। आलमट्टीतून सध्या 2.5 लाख क्युसेक्स पाणी साठवलं गेलं असं त्यांनी नमूद केलं। संकल्प शिंदे, KMM मराठी, बेळगाव।